ಹಲೋ ನಮಸ್ಕಾರ. ನಾವೆಲ್ಲಿ ಹೊಂಟೇವಂದ್ರಿ ಈಗ ಬಂದು ತಲುಪಿಬಿಟ್ವಿ ಬೆಳಗಾವಿ. ಓಕೆ ಮ್ಯಾಮ್, ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಾ? ಫೈನಲಿ ಅಲ್ಲಿಂದ ಇಲ್ಲಿ ತನಕ ದಾಟಿ ಬಂದ್ವಿ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚಲುವಿನ ರೂಢಿಗೆ. ಇದನ್ನು ಬರೆದಂತಹ ಕವಿಯ ಮನೆಗೆ ನಮ್ಮ ಸವಾರಿ. ಹಾಯ್ ಹಲೋ ನಮಸ್ಕಾರ. ಎಲ್ಲಿ ಹೊಂಟೀವಿ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಲ್ಲ, ನಾನು ಮತ್ತು ನನ್ನ ರೂಮ್ಮೇಟ್ ಸಹನಾ ಅಕ್ಕ. ನಾವೆಲ್ಲಿ ಹೊಂಟೇವಂದ್ರಿ ಈಗ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರ ಮನೆಗೆ ಹೊಂಟೇವಿ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಕವಿ ಮನೆ ಅಂತಲೇ ಫೇಮಸ್ ಆಗೈತಿ. ಈಗ ನಾವು ಹೊಂಟೇವಿ. ನಾನಂತರೂ ಫಸ್ಟ್ ಟೈಮ್ ಹೊಂಟೇನಿ. ಸಹನಾ ಅಕ್ಕ ಎಷ್ಟನೇ ಸಾರಿ ನೀವು ಹೊಂಟಿದ್ದು? ನಾನು ಥರ್ಡ್ ಟೈಮ್. ನೋಡ್ರಿ, ಅಕ್ಕ 3ನೇ ಸಾರಿ. ನೋಡ್ರಿ, ಹೋಗು ದಾರಿ ಹಿಂಗೆ ನಡ್ಕೊಂಡ ಹೋಗ್ಬೇಕಾ. ಅಲ್ಲಿ ಪ್ರೈವೇಟ್ ಬಸ್ನವ್ರು ಅಲ್ಲೇ ಇಳಿಸ್ತಾರೆ. ಯಾವುದೋ ಬಸ್ ಹೊಂಟೈತಿ, ಸ್ಕೂಲ್ ಬಸ್. ಹಂಗೆ ನಾವು ಅಲ್ಲೇ ಇಳಿಸಿದ್ರೆ ಅಲ್ಲಿಂದ ಒಂದು 3 ಕಿಲೋಮೀಟ್ರನ್ನ ನಡೆಯೋದೈತಿ. ನಡ್ಕೊಂತ ಹೊಂಟೇವಿ. ಕಾಡು ದಾರಿ ಎಂಜಾಯ್ ಮಾಡತ್ತೀವಿ ನಾವಂತೂ. ಮಸ್ತ್ ಗಿಡ ಮರ ಇಂಥ ರೋಡ್ ಏನು ಮಸ್ತ್ ಫೀಲಿಂಗ್ ಇರ್ತೈತೆ ಅಂದ್ರೆ. ನೋಡ್ರಿ, ದಿಸ್ ಇಸ್ ರಿಯಲಿ ಮಸ್ತ್ ಫೀಲಿಂಗ್. ಹೇಳಕ್ಕೆ ಮಾತ ಬರೋಂಗಿಲ್ಲ, ಅಷ್ಟು ಮಸ್ತ್. ಗುಡ್ಡ ಬೆಟ್ಟ, ಈ ಹಸಿರು ಗಿಡಗಳು, ಬಾಬ್ಬಾ ಮಸ್ತ್ ಫೀಲಿಂಗ್. ನೋಡ್ರಿ, ಅದು ಬೆಟ್ಟ ಗಿಟ್ಟ ಎಲ್ಲ ಎಷ್ಟು ಚಂದ ಕಾಣತ್ತವ. ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಚಂದ ಐತಿ. ಈ ಮರ ಗಿಡ ಎಲ್ಲ ಎಷ್ಟು ಮಸ್ತ್. ಅಲ್ಲಂತರೂ ಒಂದು ಪಾಂಡ್ ಐತಿ, ನಿಮ್ಗೆ ಕಾಣಕ್ಕೆ ಮುಂದೆ ಹೋಗಿ ತೋರಿಸ್ತೇನೆ ನಿಮ್ಗೆ. ಬರ್ರಿ ಹೋಗೋಣ ಪಟಾಪಟ. ನೋಡ್ರಿ, ಲೋಟಸ್ ಪಾಂಡ್ ಎಷ್ಟು ಚಂದ ಐತಿ. ಈ ಹೋಗು ದಾರಿ ಒಳಗೆ ನಿಮಗೆ ಅಷ್ಟು ಚಂದ ಕಾಣ್ತಾವ ಒಂದೆರಡು ದೃಶ್ಯಗಳು. ರಿಯಲಿ ಭಾರಿ ಮಸ್ತ್ ಅನಿಸ್ತೈತಿ ಮನ್ಸಿಗೆ. ಎಷ್ಟು ಸ್ಟ್ರೆಸ್ ಏನಿದ್ರು ನಿಮ್ಗೆ ಎಲ್ಲ ಮಾಯ ಆಕೈತಿ. ಕುಪ್ಪಳ್ಳಿ ಅವ್ರ ಮನೆಗೆ ಹೋಗು ದಾರಿ ಒಳಗಾಗ್ಲಿ, ಆ ಮನೆ ನೋಡಿದ್ಮೇಲೆ ನೋಡೋಣ ಹೆಂಗೆ ಅನಿಸ್ತೈತಿ ಫೀಲಿಂಗ್ ಅಂತೇಳಿ. ಕಮ್ ಲೆಟ್ಸ್ ಗೋ. ಬರೋ ದಾರಿ ಒಳಗೆ ನೋಡ್ರಿ, ಜರಿ ಸಹಿತ ಐತಿ, ಎಷ್ಟು ಚಂದ ಐತಿ. ಈ ಸಣ್ಣ ಖುಷಿಗಳು ಜೀವನದಾಗ ಭಾಳ ನೆಮ್ಮದಿ ಕೊಡ್ತೈತಿ. ಅಲ್ಲಿ ನೋಡ್ರಿ ಬೆಟ್ಟ ನೋಡಿದ್ವಿ, ಅಲ್ಲಿ ನೋಡ್ರಿ ಪಾಡ್ ನೋಡಿದ್ವಿ, ಈಗ ಮತ್ತೆ ಜರಿ ಸಿಗ್ತಾವ. ಮುಂದೆ ಏನೇನು ಸಿಗ್ತೈತಿ ನೋಡೋಣ, ಬರ್ರಿ ಹೋಗುಣ. ಇಲ್ಲಿಂದ 1 ಕಿಲೋಮೀಟ್ರ್ ಅದ ಕುಪ್ಪಳ್ಳಿ. ಹೊಂಟೇವಿ, ಮಾತ್ರ ಎಂಜಾಯ್ ಮಾಡತ್ತೀವಿ. ಜೀವನ ಹೆಂಗೆ ಬರ್ತಿತ್ತು ನೋಡ್ರಿ. ನಾವು ಅಂದ್ಕೊಂಡಿರಲಿಲ್ಲ ಕುಪ್ಪಳ್ಳಿಗೆ ಹೋಗ್ಬೇಕಂತ, ಬಟ್ ನಮ್ಮ ಫೇಟ್ ಒಳಗೆ ಬರ್ದೈತನ ಹೊಂಟೇವಿ. ಚಲೋ ಅನ್ಸಾದಿತ್ತು. ಬಿಸಿಲಿಗೆ ನೋಡ್ರಿ, ಇವ್ರು ಛತ್ರಿ ಹಿಡ್ಕೊಂಡಿದ್ದಾರೆ. ನಮ್ಮ ಜೊತೆ ನೀವು ಕುಪ್ಪಳ್ಳಿ ನೋಡ್ರಿ. ಇಲ್ಲಿ ನೋಡ್ರಿ, ಕವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಅದ. ಈ ದಾರಿಗೆ ಹೋದ್ರೆ ನಮಗೆ ಕುವೆಂಪು ಅವರ ಮನೆ ಸಿಗ್ತೈತಿ. ಸೊ ಈ ಕಡೆ ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಸ್ಮಾರಕ ಐತಿ. ಈ ದಾರಿಗೆ ಹೋದ್ರೆ ನಮ್ಗೆ ಇದು ಸಿಗ್ತೈತಿ. ಸೊ ಫಸ್ಟ್ ನಾವೀಗ ಕುವೆಂಪು ಅವ್ರ ಮನೆ ನೋಡಕ್ಕೆ ಹೋಗೋಣ. ಕಾಣತೈತಲ್ರಿ, ನೀವು ಇಲ್ಲಿ ಒಳಗೆ ಹೋದ್ರೆ ಕಲಾ ಗ್ಯಾಲರಿ ಅದು ಎಲ್ಲ ಸಿಗ್ತೈತಿ. ಇನ್ನು ಕವಿ ಮನೆ ಕೆಳಗೈತಿ, ಇನ್ನು ಹೋಗ್ಬೇಕು ಕೆಳಗೆ. ನಾ ಅನ್ಕೊಂಡೆ ಇದು ಕವಿ ಮನಿ ಏನಂತ, ಅಲ್ಲ. ನೋಡ್ರಿ, ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಬರ್ತಾರೆ. ಎಷ್ಟು ಚಂದ ಐತಿ ನೋಡ್ರಿ. ಕಿವೀಗ ಎಷ್ಟು ಇಂಪಾಗಿ ಕೇಳ್ತೈತಿ. ತಪೋನಂದನ ಕೆಳಗೆ ಹೋದ್ರೆ ಕವಿ ಮನೆ. ಫೈನಲಿ ಬಂದ್ವಿ ನಡ್ಕೊಂತ ಸ್ವಲ್ಪ ಸುಸ್ತಾಕೈತಿ. ಇಲ್ಲಿ ಬಂದ್ರೆ ನೋಡ್ರಿ, ಬೈಕ್ ತೊಗೊಂಡು ಆರಾಮ್ ಬರ್ಬೇಕು ಇಬ್ಬರು. ಮಸ್ತ್ ಫೀಲಿಂಗ್ ಅದ. ಬೈಕ್ ಮೇಲೆ ಬಂದ್ರಂತೂ ಸಖತ್ತಾಗಿರ್ತೈತಿ. ಅದ ಮಾತಾಡ್ಕೊಂಡು ಬರತ್ತಿದ್ವಿ ನಾನು ಸಹನಾ ಅಕ್ಕ, ಬೈಕ್ ತೊಗೊಂಡು ಬರೋಣ ಅಂಥೇಳಿ.
ಕವಿಮನೆ. ನಾವು ಬಂದು ತಲುಪಿಬಿಟ್ವಿ ಕುವೆಂಪು ಅವ್ರ ಮನೆನ. ನೋಡಿ ತುಂಬಾ ವಿಸಿಟರ್ಸ್ ಬಂದಿದ್ದಾರೆ. ಫೋಟೋ ಹುಚ್ಚಂತೂ ತುಂಬಾ ಜಲ್ತಿದೆ, ನೋಡ್ಬೋದು ನೀವು. ನೋಡ್ರಿ ಸ್ವರ್ಗ ಸ್ವರ್ಗ ಅನಿಸ್ತೈತಿ ನೋಡಿದ್ರೆ, ಅಷ್ಟು ಚಂದ ಐತಿ. ಈಗ ಕಣ್ಣಿಗ ಸ್ವರ್ಗ ಕಂಡಂಗೆ ಆಕೈತಿ, ಸಖತ್ತಾಗೈತಿ. ಇಲ್ಲ ಕುವೆಂಪು ಅವರ ಪರಿಚಯವನ್ನು ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಎಲ್ಲಿ ಯಾವಾಗ ಹೋಗಿದ್ದಾರೆ, ಏನು ಮರಣ ಯಾವಾಗ ಆಯ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚಲೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡ್ರಿ ಅನಿಕೇತನ ವಿಶ್ವಮಾನ ಗೀತೆಯನ್ನು ಬರ್ತಿದ್ದಾರೆ. ಅಲ್ಲಿ ಓದಿದ್ವಲ್ಲ, ಓ ನನ್ನ ಚೇತನ ಆಗು ನಿನ್ನ ನಿಕೇತನ, ಫುಲ್ ಅದ್ರ ಬಗ್ಗೆ ಒಂದು ಫುಲ್ ಪೋಯಮ ಬರ್ತಾರಿಲ್ಲ, ಅಷ್ಟು ಚಂದದ. ಕಿವಿಗ ಒಂಥರ ಸ್ವರ್ಗ ಸುಖ ಸಿಗ್ತೈತಿ ಎಲ್ಲ ಕೇಳಿದ, ಅಷ್ಟು ಚಂದ ಐತಿ ನೋಡ್ರಿ. ನಿಮಗೆ ಮೇ ಬಿ ಲೈನ್ ಕೇಳಿದ್ಮೇಲೆ ನಿಮಗೆ ಆ ಪೋಯಮ್ ಕೇಳ್ಬೇಕಂತ ಅನಿಸ್ತಿರ್ತೈತಿ. ಇದು ನೋಡ್ರಿ ಒಂದು ಮನೆ ಕಾನ್ಸೆಪ್ಟ್ ಇಟ್ಕೊಂಡು ಎಷ್ಟು ಚಂದ ಬರ್ದಾರ. ನನ್ನ ಮನೆ ಅಂತ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ನನ್ನ ತಾಯಿ ಒಲಿದ ಮನೆ, ನನ್ನ ತಂದೆ ಬೆಳೆದ ಮನೆ. ಎಷ್ಟು ಚಂದ ಬರ್ದಾರ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾವೀಗ ಬಂದಿದ್ದೀವಿ ಕುಪ್ಪಳ್ಳಿಗೆ. ಇಲ್ಲಿ ನೋಡ್ತಿರ್ಬೋದು ತುಂಬ ಜನ ಟೂರಿಸ್ಟ್ಗಳು ಬಂದಿದ್ದಾರೆ. ಅವರಲ್ಲಿ ಇವರೊಬ್ಬರು ಟೂರಿಸ್ಟ್. ಸೊ ಇವ್ರ ಒಪಿನಿಯನ್ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಮ್ಯಾಮ್, ಚಾಂದಿನಿ ಅಂತ. ಚಾಂದಿನಿ, ಯಾವ ಊರಿಂದ ಬಂದಿದ್ದೀರಾ? ಬೆಳಗಾವಿ. ಓಕೆ ಮ್ಯಾಮ್, ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಾ. ಯಾವಾಗ ಬಿಟ್ಟಿದ್ದು? ಆಯಿತು, ಒಂದು 2 days ಆಯಿತು ಬಂದಿದ್ದು ಇಲ್ಲಿ. ಮ್ಯಾಮ್, ಈ ಪ್ಲೇಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಷ್ಟೋ ದಿನ ಆಗಿತ್ತು ಬರಬೇಕಂತ ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಏನೋ ಒಂದು ನೆಮ್ಮದಿ ಥರ ಸಿಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಯಾರಿಗಾದರೂ ತುಂಬ ಬೇಜಾರಾದಾಗ, ತುಂಬ ಮನಸ್ಸಿಗೆ ಹರ್ಟ್ ಆದಾಗ, ಅಥವಾ ಯಾರನ್ನಾದ್ರೂ ಮರಿಬೇಕನ್ನಿಸಿದಾಗ ಮೇನ್ ಬರಬೇಕಾಗಿರೋದು ಈ ಪ್ಲೇಸು. ಸೊ ಇಲ್ಲಿ ಬಂದಾಗ ನಾವೆಲ್ಲನೂ ಮರೆತು ಒಂದೇನೋ ಖುಷಿ ಸಿಗುತ್ತೆ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಸೊ ಸ್ಪೆಷಲಿ ಕುವೆಂಪು ಅವ್ರ ಮನೆ ನೋಡೋದಂತೂ ಇನ್ನೂ ಒಂದು ನಮ್ಗೆ ಅದೃಷ್ಟ. ಎಲ್ಲಿಂದನೋ ಬರ್ತಾರೆ. ಸೊ ನಾವು ಇಲ್ಲೇ ನಿಯರ್ ಇದ್ದೀವಲ್ವಾ, ಸೊ ಆ ಕಾರಣಕ್ಕೋಸ್ಕರ ಬಂದಿರೋದು. ನಿಮ್ಮ ಹೆಸರು ಸರ್? ಅನಂತ್. ಯಾವ ಊರಿಂದ ಬಂದಿರಾ? ತುಮಕೂರು. ಓಕೆ ಸರ್, ಈ ಪ್ಲೇಸಿಗೆ ಬಂದು ಏನು ಅನಿಸ್ತಾರೆ ನಿಮ್ಗೆ? ಏನಿಲ್ಲ, ಮನ್ಸಿಗೆ ಬೇಜಾರಾದಾಗೆಲ್ಲ ಬರ್ತಾ ಇರ್ತೀವಿ ಇಲ್ಲಿಗೆ. ಈ ಎಷ್ಟನೇ ಸಾರಿ ಸರ್ ಇದು ಬಂದು? ಸುಮಾರು ಒಂದು 10 times ಮೇಲೆ ಬಂದಿದೆ. 10 times ಅಂತೆ ನೋಡಿ ವೀಕ್ಷಕರೇ. ಓಕೆ ಸರ್, ಮತ್ತೆ ಇದು ಈ ಜಾಗದ ಬಗ್ಗೆ ಏನಾದ್ರು ಸ್ಪೆಷಾಲಿಟಿ ನಿಮ್ಗೆ ಗೊತ್ತಿರೋದು? ಅವ್ರದ್ದು ಪ್ರತಿಯೊಂದು ಬುಕ್ಸ್ ಓದ್ತಾ ಇರ್ತೀವಿ, ತುಂಬ ಓದ್ತೀವಿ. ಅವ್ರದ್ದು ಸ್ವಲ್ಪ ಇನ್ಸ್ಪಿರೇಷನ್ ಜಾಸ್ತಿ. ನೋಟ್ಸ್ ಎಲ್ಲ ನಡೆದಿದೆ, ಚೆನ್ನಾಗಿ ಅರ್ಥ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಅದು ಸಿಗೋದೇ ಕಷ್ಟ. ಸೊ ಬೇಕಾದಾಗೆಲ್ಲ ಬರ್ತಾ ಇರ್ತೀವಿ. ಇಲ್ಲಿ ನೋಡ್ರಿ, ಬರೋ ಹಾದಿ ಒಳಗೆ ಒಂದು ಮಂಗ್ಯ ಸಿಕ್ತ. ಅಕ್ಕ ಫುಲ್ ಹೆದರ್ಕೊಂಡು ಬಿಟ್ರೆ ನೋಡ್ರಿ ಎಷ್ಟು ಚಂದ ತಿನ್ನತ್ತಿತ್ತದು. ನೋಡಕ್ಕೆ ಖುಷಿ ಆಗ್ತಿದೆ. ನಾವೀಗ ಕುಪ್ಪಳಿಯಿಂದ ಹೊಂಟೇವಿ ತೀರ್ಥಹಳ್ಳಿ. ಅಲ್ಲಿರೋ ಒಂದು ರಾಮನ ದೇವಸ್ಥಾನಕ್ಕೆ ತುಂಗಾ ನದಿ ಒಳಗೆ ಐತದ. ಸೊ ಬರ್ರಿ ತೋರಿಸ್ತೀನಿ ನಿಮ್ಗೆ ಹೆಂಗೈತದ ಅಂತೇಳಿ. ಹಂಗೆ ನೋಡ್ರಿ ನಡ್ಕೊಂಡ ಬರ್ಬೇಕು. ಇಲ್ಲಿ ನೋಡ್ರಿ ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ ವಾರ್ಡ್ ನಂಬರ್ 9 ಅಂತ ಇದೆ. ಹಿಂಗೆ ನಡ್ಕೊಂಡೆ ಇಲ್ಲಿ ಬರ್ಬೇಕು. ಇಲ್ಲೊಂದು ಆಲದ ಮರ ಕಾಣ್ತೈತಿ, ಹಂಗೆ ಹೋಗೋದು. ರಾಮನ್ ಟೆಂಪಲ್ ಸಣ್ಣದು ಒಂದು ಐತಿ. ನೋಡಂತ್ರಿ ನಿಮ್ಗೆ ಮುಂದೆ ಈಗ ತೋರಿಸ್ತೀನಿ ವೀವ್. ಯಾ, ದಿಸ್ ಈಸ್ ದ ವೀವ್. ನೋಡಿ ಎಷ್ಟು ಚಂದ ಕಾಣ್ತಿದೆ. ಅಲ್ಲಿ ದೂರದಲ್ಲಿ ಒಂದು ಕಾಣಿಸ್ತಿದೆ ಅಲ್ಲ, ಅದೇ ರಾಮನ್ ಟೆಂಪಲ್. ಸೊ ಲೆಟ್ಸ್ ಗೋ, ಹೋಗೋಣ. ನೋಡ್ರಿ ಈ ಬ್ರಿಡ್ಜು. ನೀವು ತೀರ್ಥಹಳ್ಳಿ ಪ್ಲೇಸಸ್ ಅಂತ ಗೂಗಲ್ ಮಾಡಿದರೆ ಈ ಬ್ರಿಡ್ಜ್ ಬರುತ್ತೆ. ಇದು ತುಂಗಾ ನದಿ ಹಂಗೆ ಹರ್ಕೊಂಡು ಹೋಗಿದೆ. ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳದಾವ. ಮಾತ್ರ ಈ ವ್ಯೂ ಸಖತ್ತಾಗೈತಿ. ನಂಗಂತೂ ಭಾಳ ಖುಷಿ ಆಗತೈತಿ. ಅವು ನೀರೆಷ್ಟು ಚಂದ ಹರಿತಾವ ನೋಡ್ರಿ. ನೋಡ್ರಿ ಆ ಕಡೆಯಿಂದ ನಾವು ಈ ಕಡೆ ದಾಟಿ ಬಂದ್ವಿ. ಆ ಕಡೆ ಭಾಳ ಕಷ್ಟ ಇತ್ತು. ಅಲ್ಲಿಂದ ಕಲ್ಲು ಹಾರ್ಕೊಂಡು ಇಲ್ಲಿ ಸರ್ಕಸ್ ಮಾಡ್ಕೊಂಡು ಹೆಂಗೋ ಮಾಡಿ ಇಲ್ಲಿ ಬಂದು ತಲುಪಿದ್ವಿ. ಈ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಅಲ್ಲಿ ರಾಮನ್ ಟೆಂಪಲ್ ಕಾಣತಿತ್ಲ, ಅಲ್ಲಿ ಹೋಗ್ಬೇಕು. ಸೊ ಇಲ್ಲಿ ಒಂದು ದಾಟೋದೈತಿ. ನೋಡೋಣ, ನಮ್ಮ ಅಕ್ಕಾರ ಇಲ್ಲಿ ಒಂದು ಹಾವು ನೋಡಿ ಹೆದ್ರು ಬಿಟ್ಲ. ನೋಡೋಣ, ಈ ಮಜಾ ಐತಿ ಈ ಪ್ಲೇಸ್ ಅಂತೂ. ಇಲ್ಲಿ ತನಕ ಬಂದ್ವಿ, ಇಲ್ಲಿ ಹೋಗೋಕೆ ದಾರಿ ಸಿಗಲಿಲ್ಲ. ಸೊ ಇಲ್ಲೇ ನಮಸ್ಕಾರ ಮಾಡಿ ಹೋಗೋಣ ಅಂದ್ಕೊಂಡ್ವಿ. ನೋಡ್ರಿ ಭಾಳ ಫೋರ್ಸ್ ಅದ ನೀರು. ಸೊ ಅದಕ್ಕೆ ರಿಸ್ಕ್ ತೊಗೊಳೋದು ಬೇಡ ಅಂತ ಅಂದ್ಕೊಂಡ್ವಿ.
ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ವಿ, ಸ್ವಲ್ಪ ನೀರ್ ಒಳಗೆ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಆ ಕಡೆ ರಾಮನ್ ಟೆಂಪಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ನೋಡ್ರಿ ನೀರು ಎಷ್ಟು ಫೋರ್ಸ್ನಾಗ ಐತಿ, ಕೊಚ್ಕೊಂಡು ಹೋಗ್ಬಿಡ್ತೀವಿ, ಅದಕ್ಕೆ ಹೋಗಲಿಲ್ಲ. ಮಾತ್ರ ಚಲೋ ಅನ್ನಿಸ್ತ ಜಾಗ. ಇಲ್ಲಿ ಬಂದ್ರೆ ನಿಮಗೆ ಹೋಗೋಕೆ ಮನ್ಸಾಗಂಗಿಲ್ಲ, ಅಷ್ಟು ಮಸ್ತ್ ಅದ. ರಿಯಲಿ ಭಾಳ ಎಂಜಾಯ್ ಮಾಡ್ತೀರಿ. ನನಗಂತೂ ಈ ಪ್ಲೇಸ್ ಭಾಳ ಇಷ್ಟ ಆಯ್ತು ಪರ್ಸ್ನಲಿ. ನೀವು ಯಾವಾಗಾದ್ರೂ ಈ ಕುಪ್ಪಳಿಗೆ ಹೋಗೋವ ಅಥವಾ ಈ ರೂಟ್ ತೀರ್ಥಹಳ್ಳಿಗೆ ಹೋಗೋವಾಗ ಈ ಟೆಂಪಲಿಗೆ ಬಂದು ಆದರೆ ವಿಸಿಟ್ ಮಾಡಿರಿ, ಇಲ್ಲಾಂದ್ರೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫೈನಲಿ ಅಲ್ಲಿಂದ ಇಲ್ಲಿ ತನಕ ದಾಟಿ ಬಂದ್ವಿ. ಈಗ ಅದೊಂದು ಐತಿ ಸಣ್ಣದ ಲೆವೆಲ್, ಅದೊಂದೊಂದು ದಾಟಬೇಕು. ಆ ಕಡೆ ಎಲ್ಲ ಲೆವೆಲ್ ಇದ್ದಂಗಿದ್ದು ಅವೆಲ್ಲ ದಾಟಿ ಬಂದ್ವಿ. ಈಗ ನೆಕ್ಸ್ಟು ನಾವು ವಾಪಸ್ ಹೋಗ್ತೀವಿ ನಮ್ಮ ಊರು ಶಿವಮೊಗ್ಗಗೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲಾಗ್ ಕುಪ್ಪಳ್ಳಿ ಮತ್ತು ತೀರ್ಥಹಳ್ಳಿದ. ಮತ್ತೆ ಸಿಗೋಣ ನಿನ್ನ